ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಹಾಕ್ತಾ ಇದ್ದೀರಿ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಏನಂತಂದರೆ ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ, ಎಡಿಟ್ ಯಾವಾಗ ಮಾಡಬೇಕು, ತಪ್ಪು ಮಾಡಿದ್ದೇವೆ, ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಬರ್ತಾ ಇಲ್ಲ, ಸ್ಪೆಷಲಿ PUC ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೆಂಗೆ ಮಾಡಬೇಕು ಅಂತ ನೀವು ಡೌಟನ್ನು ಕೇಳ್ತಾ ಇರುವಂಥದ್ದು. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ರತಿ ಸಂಡೆ ಕೂಡ ನಾನು ಲೈವಲ್ಲಿ ಬಂದಿರ್ತೇನೆ 4 ಗಂಟೆ ಮೇಲೆ. ಅವಾಗ ಕೂಡ ನೀವು ಡಿಸ್ಕಷನ್ ಮಾಡ್ಬೋದು, ಅಥವಾ ನನ್ನ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಡಿಸ್ಕಷನ್ ಮಾಡ್ಬೋದು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ. ಸೊ ಓಕೆನಾ, ಇವಾಗ ನೀವು ನೋಡಿ, ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು ತೋರಿಸ್ತೇನೆ, ಡೌಟನ್ನು ಕೂಡ ಕ್ಲಿಯರ್ ಮಾಡ್ತೇನೆ. ಸೊ ಮೊದಲಿಗೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಲಿಂಕ್ಗೆ ಹೋಗಿ ಕ್ಲಿಕ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಮೊಬೈಲಲ್ಲೇ ಮಾಡಿ ಅಥವಾ ಕಂಪ್ಯೂಟರ್ ಸೆಂಟ್ರಲ್ಲೇ ಮಾಡಿ. ಮೊಬೈಲ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ನಮ್ಮ ಆಪ್ಷನ್ ಎಂಟ್ರಿ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ನೀವು PUC ಮೇಲಾಗಿದ್ದರೆ ಅಥವಾ ನೀವು SSLC ಮೇಲಾಗಿದ್ದರೆ ಇಲ್ಲಿ ಆಪ್ಷನ್ ಇದೆ. SSLC ಮೇಲಾಗಿದ್ದರೆ ನೀವು ಇಲ್ಲಿ SSLC ಸೆಲೆಕ್ಟ್ ಮಾಡ್ಕೊಳ್ರಿ, PUC ಆಗಿದ್ದರೆ PUC ಸೆಲೆಕ್ಟ್ ಮಾಡ್ಕೊಳ್ರಿ, ಆರ್ಟ್ಸ್ ಕಾಮರ್ಸ್ ಆಗಿದ್ದರೆ ಆರ್ಟ್ಸ್ ಕಾಮರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಗೆ ಯಾವ್ದು ಬೇಕು ಅದನ್ನು. ನೀವು SSLC ಮೇಲಿದ್ದರೆ SSLC ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ರಿ. PUC ಆಗಿದ್ದರೆ ಇಲ್ಲಿ ಎರಡೂ ಬರ್ತವೆ. PUC ಸೆಲೆಕ್ಟ್ ಮಾಡ್ಕೊಂಡ್ರೆ, ಉದಾಹರಣೆಗೆ ಇಲ್ಲಿ PUC ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ PUCಗೆ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅನ್ನೋದನ್ನು, ಅಂದರೆ ಹೆಂಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂತೇಳಿ. ಸೊ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕಿಲ್ಲಿ, ನಿಮ್ಮ SSLC ಇರುವಂತೆ ಹೆಸರನ್ನು ನೀಟಾಗಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಹೆಸರನ್ನು ಹಾಕಿ, ಜೊತೆಗೆ ಇಲ್ಲಿ ಯಾವ ಕಾಸ್ಟ್ ಬರುತ್ತೆ ನಿಮ್ಮದು ಕ್ಯಾಟಗರಿ, GM ಕ್ಯಾಟಗರಿ 2B 3B 3A 3B SC ST, ಇನ್ ಕೇಸ್ ಆಫ್ ನಿಮ್ದು ಯಾವುದು ಅಲ್ಲ ಅಂದರೆ NA ಅಂತ ಹಾಕಿ. ಓಕೆ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಯಾವ್ದಾರು ಒಂದು ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮ್ಮ ಜನನ ಡೇಟ್ ಆಫ್ ಬರ್ತ್, ಆದರೆ ನೆನಪಿರಲಿ ಇಲ್ಲಿ ಕ್ಯಾಲೆಂಡರ್ ಕೊಟ್ಟಿದ್ದಾರೆ, ಆ ಕ್ಯಾಲೆಂಡ್ರಲ್ಲಿರುವಂತೆ ಚಾಯ್ಸ್ ಮಾಡ್ಕೋಬೇಕು ನೀವು ಯಾವಾಗಲೂ. ಹಾಗೆ ಡೈರೆಕ್ಟ್ ಟೈಪ್ ಮಾಡಿದ್ರು ಬರುತ್ತೆ ಇಲ್ಲ ಅಂತಿಲ್ಲ, ಆದರೆ ಚಾಯ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಫಾರ್ಮೆಟ್ ಕೇಳುತ್ತೆ. ಇಲ್ಲಿ ನಾವು ಯಾವುದಾದ್ರೂ ಒಂದು ಡೇಟನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡು ಯಾವ ರೀತಿಯಾಗಿ ಡೇಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಓಕೆ, ನಾ ಇಲ್ಲಿ ಒಂದು ಉದಾಹರಣೆಗೆ 2008 ಮತ್ತು ಜುಲೈ ಮಂತಲ್ಲಿ ನನಗೊಂದು 16 ತಾರೀಕು ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಟೋಟಲ್ ಆಗಿ ನಿಮಗೆ ಏಜು ಕೂಡ ತೋರಿಸ್ಬಿಡುತ್ತೆ ತಾನೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು. ನೆಕ್ಸ್ಟ್ ಇಲ್ಲಿ ಅಂತಂದರೆ ನಿಮಗೆ ಲಿಂಗ ಯಾವುದು, ಅಂದರೆ ಮೇಲು ಫಿಮೇಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಇಮೇಲ್ ID, ವ್ಯಾಲಿಡ್ ಫೋನ್ ನಂಬರ್ ತುಂಬ ಇಂಪಾರ್ಟೆಂಟ್ ಇದು. ಆಮೇಲೆ ಆಧಾರ್ ಕಾರ್ಡ್ ನಂಬರು, ಮತ್ತು ಯಾವುದು ನಿಮಗೆ ಧರ್ಮ ಬರುತ್ತೆ, ಬುದ್ಧಿಸಮು, ಕ್ರಿಶ್ಚಿಯನ್ಸು, ಹಿಂದೂ, ಜೈನಿಸಮು, ಮುಸ್ಲಿಮ್, ಸಿಖ್, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬರುತ್ತೆ ನಿಮ್ಮದು ತಂದೆ ಡೀಟೇಲ್ಸ್. ತಂದೆದು ಏನಪ್ಪ ಅಂದರೆ ಇಲ್ಲಿ ಅವ್ರ ಪೂರ್ಣ ವಿಳಾಸ, ಅಂದರೆ ಹೆಸರು, ಆಮೇಲೆ ಅವ್ರ ಫೋನ್ ನಂಬರ್. ಆ ಫೋನ್ ನಂಬರ್ ಸೇಮ್ ಇದ್ದರೆ ಒಳ್ಳೆಯದು, ಎರಡೂ ಕಡೆ ಸೇಮ್ ಇದ್ದರೆ ಒಳ್ಳೆಯದು. ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಎಷ್ಟಿದೆ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಹಾಕಿ. ಆಮೇಲೆ ಆ ಮದರ್ ನೇಮು, ಆಮೇಲೆ ಪೋಸ್ಟಲ್ ಅಡ್ರೆಸ್ ಅದ್ರ ತಪ್ಪದ ನಡೀತಿದ್ದು ತೊಂದರೆ ಇಲ್ಲ. ಆಮೇಲೆ ನಿಮಗೆ ಡಿಸ್ಟಿಕ್ಕು ಮತ್ತು ಪಿನ್ ಕೋಡು ಎಲ್ಲ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ. ಮೇಲೇನು ಹಾಕಿರ್ತೀರಿ ಅದನ್ನ ಇಲ್ಲಿ ಕೆಳಗಡೆ ಸೇಮ್ ಇದ್ದರೆ ಸೇಮ್ ಆ್ಯಸ್ ಇಟ್ ಈಸ್ ಅಂತ ಟಿಕ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಸೇಮ್ ಬಂದುಬಿಡುತ್ತೆ, ಎಲ್ಲ ಕೂಡ ಮೇಲಿರೋದೇ ತೆಳಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಎಂಟ್ರಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬೋರ್ಡ್ ಯಾವುದು, SSLC ಬೋರ್ಡ್ ಇದೆ. ಓಕೆ, ಆಮೇಲೆ ಅದು ತಾನೇ ತೊಗೊಂಡ್ಬಿಟ್ಟಿರ್ತದೆ, ಮತ್ತು PUC ತಾನೇ ತೊಗೊಂಡ್ಬಿಟ್ಟಿರುತ್ತೆ, ಯಾಕಂದ್ರೆ ಮೇಲೆ ನೀವು ಸೆಲೆಕ್ಟ್ ಮಾಡಿರ್ತೀರ. ಇಲ್ಲಿ ಸ್ಟೇಟು ಆಮೇಲೆ ಬೋರ್ಡ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನೋಡಿ, ಆಮೇಲೆ ಇಯರು, ಮ್ಯಾಕ್ಸಿಮಮ್ ನಂಬರ್, ಅಂದರೆ ಮ್ಯಾಕ್ಸಿಮಮ್ ನಂಬರ್ SSLCಯಲ್ಲಿ ನೀವು 165ಕ್ಕೆ 25ಕ್ಕೆ ತೊಗೊತೀರ, ಅದರಲ್ಲಿ ನೀವು ಎಷ್ಟು ತೊಗೊಂಡಿದ್ದೀರಾ ಅದನ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ತಾನೇ ಪರ್ಸೆಂಟೇಜ್ ತೊಗೊಂಡ್ಬಿಡುತ್ತೆ. ಒಂದು ಡೆಮೋನ ತೋರಿಸ್ತೀನಿ ಇಲ್ಲಿ. ಉದಾಹರಣೆಗೆ ಯಾವುದೋ ಒಂದು ನಂಬರನ್ನು ಹಾಕ್ತೀನಿ, ಇಲ್ಲಿ ನಾನು ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ತೀನಿ. ಹಾಕಿದ ಮೇಲೆ ಇಲ್ಲಿ ನಾನು ಇಯರನ್ನು ಸೆಲೆಕ್ಟ್ ಮಾಡ್ಕೊತೆ. ಆಮೇಲೆ ಇಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು, ನಾನು ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಇಯರನ್ನು ಯಾವ ಇಯರು 2025ರಲ್ಲಿ ನೀವು ಪಾಸಾಗಿದ್ದರೆ SSLC ಅದನ್ನು ಇಲ್ಲಿ ಹಾಕ್ಕೊಂಬಿಡ್ರಿ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ 625ಕ್ಕೆ. ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅದಕ್ಕೆ, ಉದಾಹರಣೆ 450. ಸೊ ತಾನೇ ತೊಗೊಂಡ್ಬಿಡ್ತು ನೋಡಿರಿ, 72% ಆಗಿಬಿಡ್ತು, ತಾನೇ ತೊಗೊಂಡ್ಬಿಡುತ್ತೆ ಮಾರ್ಕ್ಸನ್ನು. ಓಕೆ, ಆಮೇಲೆ ಇದು ನಮಗೆ ಎಕ್ಸಾಂಪಲ್ ತೋರಿಸಿದೆ ಈ ವರ್ಷದ ವಿದ್ಯಾರ್ಥಿಗಳಿಗೆ. PUC ಮೇಲ್ ಆದವ್ರೆ, PUC ಮೇಲ್ ಆಗಿದ್ದರೆ ಸ್ಟೇಟ್ ಅದು ಬೋರ್ಡ್ ತಾನೇ ತೊಗೊಳುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಒಂದು ಹಾಕಬೇಕು. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಇಯರ್. ಓಕೆ, ಸೊ ಇಲ್ಲಿ ಇಯರನ್ನು ಹಾಕ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ 2025 ಈ ವರ್ಷ ನೀವು ಪಾಸಾಗಿರ. ಓಕೆ, ಸೊ ಈ ಮೇಲೆ ಕೆಳಗೆ ಎರಡೂ ಸೇಮ್ ಇರೋದರಿಂದ ಮೇಲಿನ ಸ್ವಲ್ಪ ನಾನು ಚೇಂಜ್ ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ ಸಬ್ಮಿಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಒಂದು ಚೇಂಜ್ ಮಾಡ್ಕೊತೀನಿ. ಒಂದು ಹಳೆಯ ಒಂದು ಡೇಟನ್ನು ತೊಗೊತೀನಿ. ಓಕೆ, ಸೊ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ನಿಮಗೆ, ಅದು ಇಲ್ಲಿ ತೊಗೊಳ್ಳೋದಿಲ್ಲ, ಇಲ್ಲಿ ಆಪ್ಷನ್ದಲ್ಲೂ ಕೂಡ ತೊಗೊಳ್ಳೋದಿಲ್ಲ, ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿರಿ, ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ನೀವು ಎಂಟ್ರಿ ಮಾಡಿಬಿಟ್ರೆ ಮೇಲುಗಡೆ ತಾನೇ ಬಂದುಬಿಡುತ್ತೆ. ಓಕೆ, ಉದಾಹರಣೆಗೆ ತೋರಿಸ್ತೀನಿ ನೋಡಿರಿ, ನಮ್ಮ ಇದರಲ್ಲಿ ಫಿಸಿಕ್ಸಲ್ಲಿ. ಸೊ ಫಿಸಿಕ್ಸಲ್ಲಿ 100 ಮಾರ್ಕ್ಸಿಗೆ
ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ ಎಕ್ಸಾಮ್, ಪ್ರಾಕ್ಟಿಕಲ್ ಪ್ಲಸ್ ಥಿಯರಿ ಸೇರಿಸಿ 100 ಮಾರ್ಕ್ಸಿಗೆ ನೀವು ಇಲ್ಲಿ ಎಷ್ಟು ಅಂಕ ತೊಗೊತೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಸೊ 100 ಮಾರ್ಕ್ಸ್ ಇಲ್ಲಿ ನಾನು ಬರಿತೀನಿ, ಪ್ಲಸ್ ಇಲ್ಲಿ ಪಕ್ಕದಲ್ಲಿ 100 ಮಾರ್ಕ್ಸ್ಗೆ ಫಿಸಿಕ್ಸ್ ಎಷ್ಟು ತೊಗೊಂಡು ನಾನು ಉದಾಹರಣೆಗೆ ಇಲ್ಲಿ ನಾನು ತೋರಿಸ್ತೀನಿ. ನಾನು ಅಂದಾಜು ಹಾಕ್ತಿದ್ದೇನೆ, ಒಂದು 80 ತೊಗೊಂಡೇನಪ್ಪ ನಾನು. ಓಕೆ, ಸೊ ಅದನ್ನು ಎಂಟ್ರಿ ಮಾಡಿದೆ. ಮೇಲ್ಭಾಗದಲ್ಲಿ ಚೆಕ್ ಮಾಡ್ತಾವೆ, ಚೇಂಜ್ ಆಗುತ್ತೆ ನೋಡಿರಿ. ಈಗ 100ಗೆ ನೋಡಿ ಆಯ್ತು ನೋಡಿರಿ 80, ಒಂದು ಹಾಕಿದ್ಮೇಲೆ ಮೇಲೆ ಚೇಂಜ್ ಆಗಿಬಿಡ್ತು. ಆಮೇಲೆ ಕೆಮಿಸ್ಟ್ರಿಗೆ 100ಕ್ಕೆ ಎಷ್ಟು ತೊಗೊಂಡು ನಾನು 100 ಮಾರ್ಕ್ಸಿಗೆ 75 ತೊಗೊಂಡೀನಿ. ಈಗ ನಾನು ಅದನ್ನು ಎಂಟ್ರಿ ಮಾಡ್ತೀನಿ. ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಆ್ಯಡ್ ಆಗುತ್ತೆ ನೋಡಿ ಮ್ಯಾಗಲ್ಲಿ ಆ್ಯಡ್ ಆಯ್ತು ಮತ್ತೆ. ಆಮೇಲೆ ಬಯಾಲಜಿಯಲ್ಲಿ ಎಷ್ಟು ತೊಗೊಂಡಿದ್ದೀನಿ 100 ಮಾರ್ಕ್ಸಿಗೆ ಒಂದು 65 ತೊಗೊಂಡೆ ನಾನೀಗ, ಅದನ್ನು ಎಂಟ್ರಿ ಮಾಡ್ಕೊತೀನಿ ಇದರಲ್ಲಿ. ಓಕೆ, ಸೊ ಎಂಟ್ರಿ ಮಾಡಿದ ಮೇಲೆ ಮೇಲ್ಭಾಗದಲ್ಲಿ ನೋಡಿರಿ ಚೇಂಜ್ ಆಯಿತಾ. 300 ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 100 ಮಾರ್ಕ್ಸಿಗೆ 300, ಅದಕ್ಕೆ ನಾನು 220% ಬಂದುಬಿಡ್ತು. ಈಸಿಯಾಗಿದೆ ಇದು. ಯಾವ ರೀತಿ ಎಂಟ್ರಿ ಮಾಡೋಕ್ಕೆ ಗೊತ್ತಾಯ್ತಾ ಇವಾಗ. ನೆಕ್ಸ್ಟ್ ಹೋಗೋಣ, ಇಲ್ಲಿ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಟಿಕ್ ಮಾಡ್ಕೊಳ್ರಿ. ಇಲ್ಲಿ ಮ್ಯಾಗ 3 ಆಪ್ಷನ್ ತೋರಿಸ್ತಾ ಇದೆ ನಿಮಗೆ. ಇದು ನೀವು ಕಾಮನಾಗಿ ಇರೋದಿಲ್ಲ. ಹೈದರಾಬಾದ್ ಕರ್ನಾಟಕ 370J ಸರ್ಟಿಫಿಕೇಟ್ ಇದ್ದರೆ ಟಿಕ್ ಮಾಡ್ಕೊಳ್ರಿ, ಇಲ್ಲ ಮಾಡೋಕ್ಕೆ ಹೋಗಬೇಡಿ, ಇದ್ದರಷ್ಟೇ ಟಿಕ್ ಮಾಡಿ. ಆಮೇಲೆ ಇದನ್ನಂತೂ ಕಂಪಲ್ಸರಿ ಮಾಡಲೇಬೇಕು, 7 ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಲೇಬೇಕು. ಸೊ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ, ಸಿಗ್ನೇಚರು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, 7 ಸ್ಟಡಿ ಸರ್ಟಿಫಿಕೇಟ್ 1 to 7th BEO ಸಹಿ ಆಗಿರಬೇಕು, ಹೌದಾ, ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಹಿ ಆಗಿರಬೇಕು. ಅದನ್ನಿಲ್ಲಿ ನೀವು PDF ಮಾಡಿ, ಒಂದರಲ್ಲಿ PDF ಮಾಡಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾಡಿ, ಇಲ್ಲಾಂದರೆ ಅದನ್ನು ಬಿಟ್ಟುಬಿಡಿ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್, ಅದನ್ನು ಅಪ್ಲೋಡ್ ಮಾಡಲೇಬೇಕು. ಎಲ್ಲ ಒರಿಜಿನಲ್ ಬೇಕು ರೀ, ಇದರಲ್ಲಿ ಯಾವುದು ಒರಿಜಿನಲ್ ಎಲ್ಲ ಬೇಕು. ಆಮೇಲೆ ಇಲ್ಲಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಕೊಟ್ಟುಬಿಡಿ. ಸಬ್ಮಿಟ್ ಕೊಟ್ಟರೆ ನಿಮ್ಮದು ನೆಕ್ಸ್ಟ್ ಪೇಮೆಂಟ್ ಬರುತ್ತೆ. ಇಷ್ಟು ಮಾಡಿದರೆ ನಿಮಗೆ ಇಂಪಾರ್ಟೆನ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ ಹಾಕ್ಬೋದು. ಮತ್ತು ನೀಟಾಗಿ ಹೆಸರಲ್ಲಿ ಮಿಸ್ಟೇಕ್ ಆದರೆ ತೊಂದರೆ ತೊಗೋಬೇಡ್ರಿ, ನೀವು ಕಾಲೇಜಲ್ಲಿ ಚೇಂಜ್ ಮಾಡಿಸ್ಕೋಬೋದು ಆಪ್ಷನ್. ಆಮೇಲೆ ಎಡಿಟಿಂಗ್ ಬಿಟ್ಟಾಗ ಚೇಂಜ್ ಮಾಡ್ಬೋದು, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಪೇಮೆಂಟ್ ಮಾಡಿ ಬಿಟ್ಬಿಡಿ. ಮೇನ್ ಇರೋದೇನೆಂದರೆ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಇಂಪಾರ್ಟೆಂಟು, ಕಾಸ್ಟ್ ಇಂಪಾರ್ಟೆಂಟು, ಅವೆರಡೂ ಇಂಪಾರ್ಟೆಂಟ್ ಅದಾವೆ. ಅವುಗಳನ್ನು ಮೇನ್ ಎಂಟ್ರಿ ಮಾಡಿರಿ. ಉಳ್ಕಿದೆ ಅಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಚೇಂಜ್ ಮಾಡ್ಕೋಬೋದು. ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಲೈವಲ್ಲಿ ಕೂಡ ಬಂದಿರ್ತೇನೆ. ಓಕೆ.